ಮಾಮೇರಿ, ಆರಾಮಿದ್ದೀರಿ? ಅಯ್ಯವ್ವ ಸುಮ್ಮ ಬಾರ ನೆನ ಕೋಡಿ ಎಷ್ಟು ದಿನ ಆಯ್ತಲ್ಲ ಊರಿಗೆ ಹೋಗಿ. ಆರಾಮಿದ್ದಿ ಇಲ್ಲ ನೀನು? ಹ್ಞೂ ರೀ ಮಾಮಿ, ಆರಾಮಿದ್ದೀನಿ ನೋಡ್ರಿ. ಯಾಕೆ ಸುಮ್ಮ ಎಷ್ಟು ಊರು ತಿರುಗಾಡ್ಲಿಕತ್ತಿಲ್ಲ ಈಗ? ಮೊದಲು ಎಲ್ಲಿ ಓದ್ತಿದ್ದಿಲ್ಲ? ಹೌದ್ರಿವ ಮಾಮಿ, ಊರಿಗೆ ಹೋಗೋದ ಭಾಳ ಆಗ್ಯದ ಈಗ. ಊರಾಗ ಒಂಚೂರು ಪ್ರಾಬ್ಲಮ್ ಆಗ್ಯದ್ರಿ, ಹಂಗಾಗಿ ಹೋಗ್ಲೇಬೇಕಾಗದಂತ ಪರಿಸ್ಥಿತಿ ಅದು ಬರ್ರಿ. ಅದಕ್ಕೆ ಹೋದ್ನಿ ಅಂದ್ರೆ ಒಂದು 8-10 ದಿನ ಇದ್ದು ಬರೋದಾಗ್ಯದ. ಬಾ ಈ ಕಡೆ ಕೂಡ ಬಾ. ಯಾವಾಗ ಬಂದೆ ಊರಿಂದ? ನಿನ್ನೆ ಬಂದೆ ನೋಡ್ರಿ, ನೀನು ಸಂಜೆ ಮುಂದೆ ಬಂದೀನಿ, ಸೀದಾ ನಿಮ್ಮ ಮನೆಗೆ ಬಂದೆ ಮುಂಜಿನ ದಿಗಣೆ. ಮತ್ತೇನ್ರಿ ಮಾಮಿ, ಊರಾಗ ಸುದ್ದಿ? ಎಲ್ಲರೂ ಆರಾಮಿದ್ದಾರ? ಎಲ್ಲರೂ ಆರಾಮಿದ್ದಾರ ನೋಡವ. ನೀ ಇಲ್ಲಾರ್ದು ಒಂದೇ ಭಾಳ ಇದಾದಂಗತ್ತಿತ್ತವ ನಮಗ. ಹಳೆ ಆಗೋದು, ಎಲ್ಲೋದ್ರು ಸುಮ ಇಲ್ಲ ಅನ್ನಂಗೆ. ಏನಂತಾಳ್ರಿ ನಮ್ಮ ಸುಂದ್ರಿ? ಏನಂತಾಳ? ಆರಾಮಿದ್ದಾಳ. ಈ ಸಲ ಎಳ್ಳಮಸಿಗೆ ಹಾಕಿನೇ ತನ್ನ ಹೊಲ ಕರ್ಕೊಂಡು ಹೋಗಿದ್ಲವ ಎಲ್ಲರನ್ನ. ಭಾಳ ಮಂದಿ ಆಗಿದ್ವಿ, ನಾನಾ ಥರ ಅಡುಗೆ ಮಾಡಿದ್ಲಿ ಬಿಡು. ಭಾರಿ ಮಸ್ತ್ ಮಾಡಿದ್ಲಿ ಸುಂದ್ರಿ. ಎದಕ್ಕೂ ಇಲ್ಲ ಅನ್ಸ್ಕೊಳ್ಳಿಲ್ಲ ನೋಡು. ಭಾರಿ ಎಲ್ಲರನ್ನ ಚಂದ ನೋಡ್ಕೊಂಡ್ಲು, ರುಚಿ ಅಡುಗೆ ಮಾಡಿದ್ಲು. ಮಸ್ತ್ ಆಯ್ತು ಬಿಡು. ನೀವು ಒಬ್ಬೇಕೆ ಇದ್ದಿದ್ದಿಲ್ಲ ನೋಡಲ್ಲಿ. ಹೌದ್ರಿ? ಅದೇ ಫೋನ್ ಹಚ್ಚಿದ್ಲು, ಹೇಳಿದ್ರಿ. ಹಲೋ ರೀ ಮಾಮಿ. ಹಾಂ ಹಲೋ, ಹೇಳ ಸುಂದ್ರಿ. ಏನು ಮಾಡ್ಲಿಕತ್ತೀರಿ ಮಾಮಿ? ನಾಷ್ಟ ಆಗ್ಯದ್ರಿ? ನಾಷ್ಟ ಆಗ್ಯದವ. ಸುಮಾ ಬಂದಿಲ್ಲ, ಅದಕ್ಕೆ ಮಾತಾಡ್ಕೊತ ಕೂತಿದ್ದೆ ನೋಡಿ ಸುಂದ್ರಿ. ಹಾಂ, ಸುಮಾ ಬಂದಾಳ್ರಿ ಮಾಮಿ? ಯಾವಾಗ ಬಂದ ಅಂತ್ರಿ ಊರಿಂದ? ಎಷ್ಟು ಇದಿರ್ಬೇಕು ನೋಡ್ರಿ ಆಕಿ ಸುಮಾ. ಒಂಚೂರು ಹೇಳಿ ನೋಡ್ರಿ ಮಾಮಿ ನನಗೆ ಬಂದಿದ್ದು. ತಾಳ್ಮೆ ಸುಂದ್ರಿ. ಒಂದು ಸ್ವಲ್ಪ ನಿನ್ನೆ ಸಂಜೆ ಮುಂದೆ ಬಂದಾಳ ಅಂತಕಿ. ಅದಕ್ಕೆ ಫಸ್ಟ್ ನಮ್ಮ ಮನೆಗೆ ಬಂದು ಹೋದ್ರಾಯ್ತು ಮಾತಾಡ್ಸ್ಕೊಂಡು ಅಂತೇಳಿ ಬಂದಾಳ. ಬರ್ತದ್ಲಂತಿ ಸದ್ ನಿಮ್ಮ ಮನೆಗೆ ಬರಕ್ಕಿದ್ಲಕ್ಕಿ. ಏನಿಲ್ರಿ ಮಾಮಿ, ಆಕಿ ನಾ ಫೋನ್ ಹಚ್ಚಿದಾಗಷ್ಟೇ ಹೇಳಕ್ಕಿದ್ಲರಿ. ನೀವು ಸುಮ್ಮನೆ ಹೇಳಿಕತ್ತೀರಿ ನಮ್ಮ ಮನೆಗೆ ಬರ್ತದ್ಲ ಅಂತೇಳಿ. ಆಕಿ ಭಾರಿ ಇದ್ದಾಳ್ರಿ. ನಾವೇ ಹಚ್ಕೋತೀವ್ರಿ ಮಾಮಿ, ನಮ್ಮನ್ನ ಯಾರು ಹಚ್ಕೊಳಕ್ ಹೋಗಂಗಿಲ್ಲ ಕಡೆ. ನಾ ಎಷ್ಟು ಬಡ್ಕೊಂಡು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಫೋನ್ ಮಾಡ್ತಿದ್ದೆ ರೀ ಊರಿಗೆ ಹೋದಾಗ. ನನಗೊಂಚೂರು ಬಂದಿನವ ಸುಂದ್ರಿ ಅನ್ಸೈತೆ ಹೇಳಿ ನೋಡ್ರಿ. ಹಂಗೆ ಗೆಳತಿಕಿ ಇಂಥವ್ರನ್ನ ನಂಬಬಾರ್ದು ಅನಿಸ್ತದ್ರಿ ಮಾಮಿ ನನಗೆ. ಎದಕ್ಕೆ ಓದರ್ತಿ ಸುಂದ್ರಿ? ಸುಮ್ಮನೆ ಏನು ತಿಳ್ಕೊಳಾರ್ದ ಕೊಡ್ತೀನಿ ನೋಡ, ಮಾತಾಡ್ತೇನ? ಬೇಡ್ರಿ ಮಾಮಿ, ಯಾರಿಗೆ ಫೋನ್ ಕೊಡ್ಬೇಡ್ರಿ. ನಾ ಇನ್ನು ಮುಂದೆ ಒಟ್ಟ ಆಕಿನ ಜೊತೆ ಮಾತಾಡಂಗಿಲ್ರಿ. ಆಕಿನಾಗಿ ಫೋನ್ ಹಚ್ಚಿದ್ಲಂದ್ರೆ ಮಾತಾಡ್ತೀನಿ ರೀ, ಮನೆಗೆ ಬಂದ್ಲಂದ್ರೆ ಅಷ್ಟೇ ಮಾತಾಡಿಸ್ತೀನಿ ರೀ. ಅದೋದು ಬಿಟ್ಟು ನಾನಾಗಿ ಇನ್ನು ಮುಂದೆ ಒಟ್ಟ ಜೀವನದಾಗ ಹಚ್ಚಂಗ್ಲಕ್ಕಿ ಫೋನ್. ಗೊತ್ತಾಯ್ತು ಯಾರು ಹೆಂಗಿರ್ತಾರಂತೇಳಿ. ನಾನು ನಮ್ಮವ್ರು ಅಂತ ಹಚ್ಕೊಳಿಕ್ ಹೋಗ್ತೀನಿಲ್ರಿ, ನನ್ನ ಹಿಂದಕ್ಕೆ ಹೋಗಿತಾರೆ ಅವರು. ನಾನು ಏನೋ ಬೇರೆ ವಿಷಯ ಹೇಳೋದಿತ್ರಿ ನಿಮಗೆ, ಅದಕ್ಕೆ ಹಚ್ಚಿದ್ದೆ ರೀ ಮಾಮಿ ಫೋನು. ಎಷ್ಟು ಸಿಟ್ಟಿಗೆ ಇರ್ತೀವ ಸುಂದ್ರಿ? ಆಯ್ತು, ಏನು ವಿಷಯ ಅಂತಾರ ಹೇಳು. ಏನಿಲ್ರಿ ಮಾಮಿ, ಇವತ್ತ ನಮ್ಮ ತಮ್ಮನ ನೋಡ್ಲಿಕ್ಕೆ ಬರೋರಿದ್ದಾರ್ರಿ. ಅದಕ್ಕೆ ಮಾಮಾರು ನೀವು ಕೂಡಿ ನಮ್ಮ ಮನೆಗೆ ಬರ್ರಿ. ಹಾಂ ರೀ ಮಾಮಿ, ಪ್ರಿಯಾಗೂ ಹೇಳಿನ್ರಿ, 3 ಮಂದಿ ಕೂಡಿ ಬರ್ರಿ. ಅವ್ವ, ನಿಮ್ಮ ತಮ್ಮನ ನೋಡ್ಲಿಕ್ಕೆ ಬರ್ತಾರ? ಯಾವ ಸುಂದ್ರಿ? ಗುಲ್ಬರ್ಗದವ್ರಿ ಮಾಮಿ. ಚಲೋ ಆಯ್ತವ. ಮಾತಾಡಿ ಇಲ್ಲವಾ ಸುಂದ್ರಿ? ಮೊದಲ ಎಲ್ಲ ಅವ್ರಿಗೆ ಹೇಳಿ ಇಲ್ಲ? ಹ್ಞೂ ರೀ ಮಾಮಿ, ಹೇಳ್ದಂಗೆ ಆಗ್ಯದ್ರಿ. ನೀವು ಇಲ್ಲಿ ಬರ್ರಿ ಮಾಮಿ, ಗೊತ್ತಾಗ್ತದ್ರಿ ಎಲ್ಲ. ಆಯ್ತಾಳ, ಬರ್ತೀವಂತ. ಹಾಂ ರೀ ಮಾಮಿ, ತಪ್ಪಿಸ್ಬೇಡ್ರಿ, ಬರ್ರಿ. ನಮ್ಮ ಅಣ್ಣ ಯಾಕೆ ಫೋನ್ ಹಚ್ಚಲಿಕತ್ತೇನ್ರಿ, ಇಡ್ತೀನಿ ರೀ ಮಾಮಿ. ಆಯ್ತಾಯ್ತು, ನಾವು ಬರ್ತೀವ, ಇಡು. ಏನಂದ್ರಿ ಮಾಮಿ? ಏನೋ ಓದಾಡ್ಲಿಕ್ಕತ್ತಿದ್ಲಲ್ಲ, ಸಿಟ್ಟಿಗೆರಣ? ತಡ ಅಳ್ಳುಡ್ದಂಗೆ ಗುರಿತಾಳವ ಆಕಿನ ಮಾತು. ನೀ ಏನೋ ಹೇಳಿಲ್ಲ ಅಂತಲ್ಲ ತಾಯಿ ಬಂದಿದ್ದು, ಹೇಳ್ಬೇಕಿಲ್ಲಕಿ ಫೋನ್ ಹಚ್ಚಿ. ಇಲ್ಲಾಂದ್ರೆ ಸುಮ್ಮ ಆಕಿನ ಮನೆಗೆ ಭೇಟಿಯಾಗಿ ನಮ್ಮ ಮನೆಗೆ ಬರ್ಬೇಕಾಗಿತ್ತು ಸುಮ್ಮ. ಹಂಗೆ ಮಾಡ್ತಾಳ್ರಿ ಮಾಮಿ. ಫಸ್ಟ್ ಹೋಗಿಲ್ಲಲ್ಲ, ಅದಕ್ಕೆ ಸಿಟ್ಟು ಬಂದದ್ರಿ ಆಕಿಗೆ. ಈಗ ನೋಡ್ರಿ, ಇವತ್ತೊಂದಿನ ಹೋಗ್ಲಿಲ್ಲ ಅಂದ್ರೆ ನಾಳೆ ತಾನೇ ಫೋನ್ ಹಚ್ತಾಳ್ರಿ, ಯಾಕೆ ಸುಮ್ಮ ಬಂದಿಲ್ಲಲ್ಲ ಅಂತೇಳಿ. ಹಂಗೇ ರೀ, ಸಿಟ್ಟು ಭಾಳ ತಿರಂಗಿಲ್ರಿ ಅದ್ರ ಬಲ್ಲಿ, ಸುಮ್ಮ ಒದರ್ತದ್ರಿ. ಏನಮ್ಮ ಡುಮ್ಮವ್ವ, ಏನ್ ನಡೆಸಿದಿ? ರೀ, ಸುಮ್ಮ ಬಂದಾಳ, ಏನ್ ಅಸಹ್ಯ ಅದು ಹಂಗೆ ಕರೀದು. ನನ್ನ ಹೆಸರಿಲ್ಲೇನ್ರಿ? ನನಗೆ ಯಾಕೆ ಡುಮ್ಮಿ ಅಂತೀರಿ ಸಂತೇನ ನೀವು? ಚಂದಗೆ ಹೆಸರಿಟ್ಟ ನಮ್ಮ ಅಪ್ಪ, ಕರೀಲಿಕ್ಕೆ ಬರಂಗಿಲ್ಲ? ಸುಮ್ಮ ಬಂದಾಳನ? ಯಾವಾಗ ಬಂದೇವಾ ಸುಮ್ಮ? ನಾನು ನೋಡೇ ಇಲ್ಲ ನೋಡಿನ. ನಿನ್ನೆ ಬಂದೇನ್ರಿ ಮಾಮ. ಆರಾಮಿದ್ದೀರಿ? ಆರಾಮಿದ್ದೀನವ. ಅಲ್ಲ ಡುಮ್ಮಿ, ಯಾಕೇನು ಸುಮ್ಮ ಏನು ಹೊರಗಿನೇಕೇನು? ನಿನಗೆ ಡುಮ್ಮಿ ಅನ್ನೋದು ಗೊತ್ತಿಲ್ಲ ಆಕಿಗೆ? ಡುಮ್ಮಿಗೆ ಡುಮ್ಮಿ ಅನ್ಲಾರ ಮತ್ತೇನಂತಾರ? ಡುಮ್ಗಳು ಯಾವಾಗ್ಲೂ ಡುಮ್ಮನೆ ಕಾಣ್ತಿರ್ತಾರ, ಅದಕ್ಕೆ ಎಲ್ಲರೂ ಡುಮ್ಮಿನೇ ಅಂತಾರ, ಅದಕ್ಕೆ ನಾನು ಡುಮ್ಮಿನೇ ಅಂತೀನಿ. ಎಷ್ಟು ಸಲ ರೀ ಅದು ಅನ್ನೋದು? ಈಗ ಸಿಕ್ಕಿದ ಚಾನ್ಸ್ ಅಂತೇಳಿ ನಿಮ್ಮ ಸಾಕು ಸುಮ್ ಕೊಡ್ರಿ ಈಗ ಅಂದಂಗ. ಏನೇ ಈಗ ಯಾರ ಜೊತೆನೆ ಫೋನೇ ಮಾತಾಡಕತ್ತಿದ್ದಿಲ್ಲ? ಯಾರು? ಅದೇ ಏನೇ ಹೇಳ್ಬೇಕಂದಿದ್ದೆ, ನಮಗೆ ಹಿಂಗ ಅನ್ನೋಣನೆ ಮೂಡ ಅಪ್ಸೆಟ್ ಆಗ್ಬಿಡ್ತದ ಆ ಕಡೆ. ಸುಂದ್ರಿ ಫೋನ್ ಹಚ್ಚಿದ್ ನೋಡ್ರಿ. ಸಿಟ್ಟು ಮಾಡ್ಕೋಬೇಡ ಡುಮ್ಮ, ಪ್ರೀತಿಯಿಂದ ಅಂತೀನ ನಿನಗ. ಏನಂದ್ಲು ಸುಂದ್ರಿ? ಅವ್ರ ತಮ್ಮನ ನೋಡ್ಲಿಕ್ಕೆ ಬರೋರಿದಾರಂತ, ಅದಕ್ಕೆ ನೀವು ಮಾಮಾರು ಪ್ರಿಯಾ ಬರ್ರಿ ಅಂತೇಳಿ ಫೋನ್ ಮಾಡಿದ್ಲು. ಯಾರ ಅವ್ರ ತಮ್ಮ? 50 ವರ್ಷನೇ ಹೋದನಲ್ಲವ? ಬ್ಯಾರೆ ಆಯ್ತು ಬಿಡ. ಇಂಥದೇನ್ರ ಒಟ್ಟು ಗದ್ಲ ಮಾಡಿರ್ತಾವಡು ಸುಂದ್ರಿ. ಎಲ್ಲಿದ್ ಹುಡುಕ್ಯಾಡ ಅಂತ ನೀ? ಗುಲ್ಬರ್ಗದವ್ರಂತ್ರಿ. ಹೆಂಗಾರ ಆಗ್ಲಿ ಮಾರಾಯ, ಸುಮ್ಮ ಆದ್ರೆ ಸಾಕಾಗ್ಯದ ಪಾಪ. ಅದ್ರದ ಭಾಳ ಚಿಂತೆ ಮಾಡ್ತದ್ಲದ ಸುಂದ್ರಿ. ಹೌದೌದು, ಆದ್ರೆ ಸಾಕು. ಅಲ್ರಿ ಮಾಮಿ, ಚಲೋ ಇದ್ದವರಿಗೆ ಕೊಡಂಗಿಲ್ಲ, ಅಷ್ಟು ವಯಸ್ಸಾದವ್ರಿಗೆ ಕೊಡ್ಲಿಕ್ಕೆ ಒಪ್ಕೊಂಡಾರಂದ್ರ ಭಾರಿ ಆಯ್ತು ಬಿಡ್ರಿ. ಹೆಂಗಿದ್ದಾಳ ಏನ್ರಿ ಹುಡುಗಿ? ನಾನು ಅದೇ ಕೇಳಿದೆ, ಮೊದಲ ಮಾತಾಡಿರಲ್ಲ ಅಂತ. ಅಲ್ಲಿ ಬರ್ರಿ ಮಾಮಿ, ಎಲ್ಲ ಗೊತ್ತಾತದ ನಿಮ್ಗೆ ಅಂದಾಳ. ಏನದ ಏನ? ನೀನು ಬಾಸಮ್ಮ ಹೋಗ್ಬರಮಂತ. ಬ್ಯಾಡ್ರಿ ಮಾಮಿ, ನಾ ಈಗ ಸುಮ್ಮನೆ ಈಗ ಕಿಸಿಟ್ನಾಗ ಇರ್ತಾಳ, ಅದು ಗದ್ದಲ್ದಾಗೂ ಇರ್ತಾಳ. ಬನ್ನಿ ಅಂದ್ರೆ ಜಗಳ ತಕೋತ ಕೂಡ್ತದ್ರಿ. ನಾನು ನಾಳೆ ಹೋಗಿ ಬಟ್ಟೆ ಬರ್ತೀನಿ ರೀ, ನೀವು ಹೋಗ್ಬರ್ರಿ ಮಾಮಿ. ನಾ ಮನೆಗೆ ಹೋಗ್ಬರ್ಲಿ ಮಾಮಿ ಈಗ. ಕೂಡ ಚಾಗಿ ಕುಡ್ದು ಹೋಗಂತ ಬಂದಿವಂಟಲ್ಲ. ಬ್ಯಾಡ್ರಿ ಮಾಮಿ, ಹೋಗ್ಬರ್ತೀನಿ ರೀ, ಎಲ್ಲ ಮುಗಿಸ್ಕೊಂಡ ಬಂದೀನಿ, ನೀವು ಹೋಗ್ಬರ್ರಿ. ಆಯ್ತವ, ಹೋಗ್ಬರ್ತೀವಿ, ನೀನು ಹೋಗ್ಬಾ. ನಾಳೆ ಬರ್ರಿ ನೀನು ಸುಂದ್ರಿ. ಹಾಂ ರೀ ಮಾಮಿ, ಬರ್ತೀವಿ ಹೇಳ್ರಿ.
ಅಲ್ರಿ ಸುಂದ್ರಿ ಪ್ರಿಯಾಗುನು ಹೇಳಿನಿ ಕರ್ಕೊಂಬರ್ರಿ ಅಂದ್ಲೋಡು. ಪ್ರಿಯಾ ಬರ್ತಾಳಂತೀರಿ? ಅಕ್ಕಿ ಎಲ್ಲಿ ಬರ್ತಾಳ ಮರ ಸುಂದ್ರಿನಂದ್ರೆ ಉರಿದು ಬಿಡ್ತಾಳ ಆಕಿ. ಬಂದ್ಲಲ್ಲ ಪ್ರಿಯಾ. ಸುಂದ್ರಿ ಫೋನ್ ಮಾಡಿದ್ಲಾ ನಿನಗ? ಹಾ ಅತ್ತೆ ಮಾಡಿದ್ಲು. ಮತ್ತೆ ಬರ್ತೀಯನವ ನೀನು? ಹಾ ಸರಿ ಮಾವ ಬರ್ತೀನಿ ನಾನು, ಹೋಗಿ ಬರೋಣ. ಇದೇನ್ಲೇ ಆಕಿನಂದ್ರ ಆಗ್ತಿದ್ದಿಲ್ಲ ಈಕಿಗೆ ಬರ್ತೀನಿ ಅಂತಾಳಲ್ಲ ಮತ್ತ ಏನಾಗ್ಯದಾನೆ ನನಗೆ ಯಾಕೋ ಡೌಟ್ ನೋಡ ಡುಮ್ಮಿ ಮೊನ್ನೆಯಿಂದಾನೆ ಸುಂದ್ರಿನ ಕಂಡ್ರೆ ಅಷ್ಟು ಜೀವ ಮಾಡ್ಲಿಕತ್ತಾಳ ಯಾಕ ಪ್ರಿಯಾ ಏನಿರ್ಬೋದು ಇದನ್ನ ಕಂಡು ಹಿಡಿಬೇಕು ನಾವೀಗ. ನೋಡ್ರಿ ನನಗೂ ಅದೇ ಡೌಟು. ಮೊದಲೆಲ್ಲ ಸುಂದ್ರಿ ಹೆಸರು ತೆಗದ್ರ ಅಷ್ಟು ಸಿಟ್ಟು ಬರ್ದಾಕಿಗಿ, ಈ ಸುಂದ್ರಿ ಹೆಸರು ಏನ್ರ ತೆಗದಂತಕ್ಕೂ ಚಂದಾಗ ಮಾತಾಡ್ತಾಳ. ಅದಕ್ಕೆ ನನಗೂ ಡೌಟ್ ಬಂದದ್ರಿ. ಹುಡುಗ ಮಲಗ್ಯಾನ ಪ್ರಿಯ? ಹಾ ಮಲಗಿತಾನೆ ಅತ್ತೆ. ಅಲ್ಲವ ಹುಡುಗನ್ ಕರ್ಕೊಂಡು ಎಲ್ಲಿ ಹೋಗೋದಲ್ಲಿ? ನೀನು ನಿಮ್ಮ ಮಾಮಾರು ಹೋಗಿ ಬರ್ರಿ, ನಾ ಮನ್ಯಾಗ ಇರ್ತೀನಿ ಅಂತ. ಹಾ ಅಯ್ಯೋ ಬೇಡ ಅತ್ತೆ, ನೀವೇ ಹೋಗಿ ಬನ್ನಿ. ನನಗೂ ಮನಸ್ಸಿರ್ಲಿಲ್ಲ ಬರ್ಲಿಕ್ಕಿ, ಸುಮ್ಮನೆ ಹೇಳಿದಾಳಲ್ಲ ಅಂತ ಹೋಗ್ಬೇಕಾಗಿತ್ತು ಅಷ್ಟೇ. ನೀವು ಹೋಗಿ ಬನ್ನಿ. ಇದೇನು ನೋಡು ಶಾಸ್ತ್ರ ಅಷ್ಟೇ ಅಲ್ವಾ, ಕನ್ಯಾ ನೋಡು ಶಾಸ್ತ್ರನ, ಏನು ಎಂಗೇಜ್ಮೆಂಟ್ ಅಲ್ಲ ಏನೂ ಅಲ್ಲ. ನಾನು ಇರ್ತೀನಿ, ನೀವು ಹೋಗಿ ಬನ್ನಿ. ಹಂಗಂತೀಯ ನೋಡು ಬರ್ತದ್ರ ಬಾ ನೀನೇ. ಏ ಬೇಡ ಮಾವ, ನೀವಿಬ್ರು ಹೋಗಿ ಬನ್ನಿ. ಇರ್ತೀಯ ಹಂಗಂದ್ರ? ಆಯ್ತಳವ, ನಾ ಹೋಗಿ ಬರಮ್ಮ. ಹಾಂ ಹೋಗಿ ಬನ್ನಿ ಅಂತೆ. ಇದೇನ್ರಿ ಆ ಮುತ್ತೆ ಟೊಪಿಗೆ ಪಪಿಗೆ ಹೆಂಗೆ ಹಾಕೊಂಬಂದನಲ್ಲ, ಯಾಕ ನಮ್ಮಂದಿ ಅಂತ ಅನ್ಸಾಕತ್ತಿಲ್ಲಲ್ರಿ ಅವರು? ನನಗೂ ಅದೇ ಡೌಟು. ಹೋಗ್ಲಿ ಬಿಡೋ ಮಾರೇ, ಕನ್ಯೆ ಸಿಗಲ್ಲಾಗ್ಯಾವಲ್ಲ ಈಗ, ಮತ್ತು ಏನೋ ಒಂದು ಮಾಡಿರ್ಬೇಕು. ನೋಡಮ್ಮ ವಿಚಾರ ಮಾಡಮ್ಮ, ಸುಮ್ಮನೆ ಮಾತಾಡಬಾರ್ದು ಹಂಗೆ ಡುಮ್ಮವ. ಅವರು ಹೆಂಗಿರ್ತಾರ ಡ್ರೆಸ್ ನೋಡಿ ಎಳಿಬಾರ್ದು ಯಾರನ್ನೂ. ಏನು ಸುಮ್ ಕೂಡ ನೀನು ಮಾಮರ ಮಾತಾಡ್ರಿ ನೀವೇ. ನೀವು ಮಾತಾಡೋ ಗುಂಡಣ್ಣ, ಹಂಗೆ ನಾವ್ ಹೆಂಗೆ ಮಾತಾಡೋದು? ಏರಿ ಮಾಮ ನೀವೇ ದೊಡ್ಡವರು, ನೀವು ಮಾತಾಡ್ರಿ, ನಮ್ಗೆ ಗೊತ್ತಾಗಂಗಿಲ್ಲ ಅಷ್ಟು. ಏನಂತೀರಿ ಯಜಮಾನ್ರ? ಯಾವ ಊರಿ ನಿಮ್ಮದು? ನಮ್ಮದು ಗುಲ್ಬರ್ಗ ನೋಡ್ರಿ. ನಿನ್ನ ಹೆಸರು ಏನವ? ಏನು ಮಾಡ್ತೀನಿ ನೀನು? ನನ್ನ ಹೆಸರು ಗಿರಿಜಾ ರೀ, ನಾ ಹೊಲಿಗೆ ಹೊಲಿತೀನಿ ರೀ. ಕೊಡೋದು ತಗೊಳ್ಳೋದು ಏನೇನಂತ ಮಾತಾಡ್ರಿ. ನೋಡ್ರಿ ಅಣ್ಣಾರ, ನೀವು ಯಾರಂತ ನನಗೆ ಗೊತ್ತಿಲ್ಲ. ನಮ್ಮ ಬ್ರೋಕರ್ ಹೇಳಿದ್ರು ಇಲ್ಲೊಂದು ವರ ಅದ ಅಂತೇಳಿ, ಅದ್ರ ಸಂಬಂಧ ಬಂದೀವಿ ನಾವು. ಎಲ್ಲ ಗೊತ್ತಿದ್ದ ವಿಷಯ ಅದ ರೀ, ಮತ್ತೆ ನಿಮ್ಮ ಮುಂದೆ ಏನು ಹೇಳೋದಿರ್ತದ್ರಿ? ಕೇಳ್ಬಿಡ್ರಿ, ಅಲ್ಲೇ ಅಕ್ಕೋರಿಗೆ ಗೊತ್ತದ ನೋಡ್ರಿ. ಎಲ್ಲ ಗೊತ್ತದ ಬಿಡ್ರಿ ನಮಗೂ ಎಲ್ಲ. ಅವ್ರಿಗೆ ಗೊತ್ತಿಲ್ಲಲ್ಲ, ಈ ಊರಿನ ಮುಖ್ಯಸ್ಥರಿದ್ದಾರೆ ಅವರು. ಹಂಗ ಅಣ್ಣವ್ರ ಪಣ್ಣವ್ರ ಅನ್ಬೇಡ್ರಿ, ಈ ಊರಿನ ಯಜಮಾನ್ರಿದ್ದಾರೆ ಅವರು. ಎಲ್ಲ ಆಗು ಹೋಗುಗಳನ್ನು ಈ ಊರಾಗ ಅವರೇ ನೋಡ್ಕೋತಾರ. ನಮಗ್ ಬಹಳ ಬೇಕಾದವ್ರು ಇದ್ದಾರ್ರಿ, ಹಂಗಾಗಿ ಅವ್ರು ಮಾತಾಡ್ಸ್ಲಿಕ್ಕೆ ಕರ್ಸೀವಿ. ಇನ್ನೊಂದ್ಸಲ ಮಾತಾಡಮಲ್ಲ, ಅದ್ರಾಗ ಏನದ? ಓ ಹಂಗೇನ್ರಿ, ನಮಸ್ಕಾರ ರೀ ಸರ, ತಪ್ಪಾಯ್ತ್ರಿ, ಗೊತ್ತಾಗಿಲ್ರಿ. ನಾವು ನೋಡ್ರಿ ಸರ ಹಳ್ಳಿ ಮಂದಿರಿ. ಆಯ್ತು ಹೇಳ್ರಿ, ಆಯ್ತು ಗೊತ್ತಾಯ್ತು ಹೇಳ್ರಿ. ನಮ್ಗೇನು ನೋಡ್ರಿ ಅದು ಇದು ನಾವು ಏನು ವಿಚಾರ ಮಾಡಂಗಿಲ್ರಿ. ನಮ್ಗೆ ಹುಡುಗಿ ಇಂಪಾರ್ಟೆಂಟ್ ರೀ. ಹೆಂಗೆ ನಮ್ಮ ಮನೆಗೆ ಬಂದು ಹೊಂದ್ಕೋತಾಳ ಅನ್ನೋದು ಇಂಪಾರ್ಟೆಂಟ್ ಅದ ರೀ. ಏನಾಗ್ಯದ್ರಿ ಮಾತುಕತಿ? ಬ್ರೋಕರ್ ಅಂತಿರಲ್ರಿ, ಅವ್ರು ಯಾವ ಊರವ್ರಿ? ಬ್ರೋಕರ್ ನಮ್ಮೂರು ಅವನೇ ಬಿಡ್ರಿ. ಆದ್ರೆ ಇಲ್ಲೊಬ್ರು ಯಾರ ಹೆಣ್ಮಗಳು ಫೋನ್ ಹಚ್ಚಿ ಹೇಳಿದ್ಲಂತ್ರಿ, ಇಲ್ಲೊಂದು ವರ ಅದ ಬರ್ರಿ ಅಂತೇಳಿ. ಹಂಗಾಗಿ ಅವ್ರು ನಮಗೆ ಕಳ್ಸ್ಯಾರ್ರಿ. ಈ ಊರಾಗ ಹೆಣ್ಮಗಳು ಫೋನ್ ಹಚ್ಚಿದ್ರ? ಯಾರವಾ ಸುಂದ್ರಿ, ನೀನೇ ಹಚ್ಚಿದ್ದೇನವ? ಇಲ್ರಿ ಮಾಮರ, ಪ್ರಿಯಾ ಹಚ್ಚಿದ್ಲ್ರಿ ಫೋನ್. ಪ್ರಿಯಾ ಏನೋ ಮೊಬೈಲ್ನಾಗ ಚೆಕ್ ಮಾಡಿದ್ಲಂತ್ರಿ, ಎಲ್ಲೆಲ್ಲಿ ಏನೇನು ಇರ್ತಾವ ಅಂತೇಳಿ. ಅದೇನೋ ಗ್ರೂಪ್ ಇರ್ತದಂತಲ್ರಿ ಮಾವ, ಅದ್ರಾಗ ನೋಡಿ ಆ ಬ್ರೋಕರಿಗೆ ಹಚ್ಚಿ ಕೊಟ್ಟಾಳ್ರಿ. ಪ್ರಿಯಾನೇ ರೀ ಇದು ಕರ್ಸಿದಿವ್ರನ್ನ. ನೀವು ನೋಡ್ರಿ ಪ್ರಿಯಾನೇ ಕರ್ಸಾಳಂತ. ಯಾಕೆ ಇಷ್ಟು ಹೊಂದ್ಕೊಂಡಿರ್ಬೇಕ್ರಿ ಇಬ್ರು? ನೋಡಮ್ ಆಮೇಲೆ ಮನೆಗೆ ಹೋಗಿ ವಿಚಾರ ಮಾಡಮ್ಮ, ಈಗ ಸುಮ್ಕೊಂಡು ನೀನು. ಹೌದಾ, ಚಲೋ ಆಯ್ತಳವ. ಚಲೋ ಆಯ್ತು ಹೇಳ್ರಿ. ಏನಾಗ್ಯದ್ರಿ ಮಾತುಕತಿ? ನೋಡ್ರಿ ಸರ, ನಾವು ನೇರವಾಗಿ ಹೇಳ್ತೀವ್ರಿ. ಬ್ರೋಕರ್ ನಿಮ್ಮ ಹತ್ರ ಸರಿಯಾಗಿ ಮಾತಾಡ್ಯಾರ ಇಲ್ಲ ನನಗಂತೂ ಗೊತ್ತಿಲ್ರಿ. ನಮಗಂತೂ ಹೇಳ್ಯಾರ್ರಿ ಅವರು, ನಿಮ್ಮ ಕಡೆಯಿಂದ 5 ಲಕ್ಷ ಇಸ್ಕೋಬೇಕು ಅಂತೇಳಿ. 5 ಲಕ್ಷ ಕೊಟ್ಟು ಲಗ್ನ ಮಾಡ್ಕೋಬೇಕ್ರಿ ನೀವೇ. ನಮ್ಮ ಕೈಲಿ ಏನೂ ಕೊಡೋದಾಗಂಗಿಲ್ರಿ, ಲಗ್ನನೂ ಮಾಡಿ ಕೊಡೋದಾಗಂಗಿಲ್ರಿ. ಅವು ಭಾರಿ ಆಯ್ತಲ್ರಿ. ಇನ್ನೊಂದು ನಾ ಕಡಿಬೇಕಿಲ್ರಿ, ಹೆಣ್ಣು ನಡೆದೋದ ಚಾನ್ಸ್ ಬಿಡ್ರಿ. ಈಗ ಒಂದು ಹೆಣ್ಣಿಗೆ 5 ಲಕ್ಷ ರೂಪಾಯಿ ಲಗ್ನ ಮಾಡಿ ಕೊಡಿಸ್ಕೊಳ್ಳೋದು ಅಂದ್ರೆ ಭಾರಿ ಆಯ್ತು ಬಿಡ್ರಿ, ನೀವೇ ಗ್ರೇಟ್. ಹಂಗ್ಯಾಕಂತೀರಿ ಸರ? ಈಗ ಆಗ್ಯದ್ರಿ ಕನ್ಯಾಗಳು ಡಿಮ್ಯಾಂಡು, ಈಗ ಹುಡ್ಕೋಬೇಕಲ್ರಿ. ಮತ್ ನಾವು ಎಲ್ಲ ಭಾಳ ಅನ್ಭವಿಸಿ ಹೇಳ್ರಿ. ಮೊದ್ಲಿನವ್ರು ಇಬ್ಬರದು ಲಗ್ನ ಮಾಡಿ ಕೊಡೋಷ್ಟಿಗೆ ನಮ್ಮ ಹೊಲ ಮನಿ ಎಲ್ಲ ಮಾರ್ಕೊಂಡಿವ್ರಿ ದೊಡ್ಡವ್ರದು. ಅದು ಕರೆ ಅದ ಬಿಡ್ರಿ, ಅತ್ತಿಗೊಂದು ಕಾಲ ಸೊಸಿಗೊಂದು ಕಾಲ ಅಂತಾರಲ್ರಿ, ಅದು ಕನ್ಯಾಗೊಳ್ದಾಗ ಭಾರಿ ಕರೆಕ್ಟ್ ಆಗ್ಯದ್ರಿ. ಇದೇನವಾ ಸುಂದ್ರಿ, ಇದಕ್ಕೆ ಏನು ನಿಮ್ಮ ಒಪ್ಪಿಗೆ ಅದ ಏನ? ಮೂರಿ ಮಾಮರ ಮೊದ್ಲೇ ಹೇಳ್ಯಾರಿ, ಒಪ್ಕೊಂಡಿವ್ರಿ. ಆಯ್ತು ತಗೋರಿ. ಹಂಗಂದ್ರ ಏನ್ ಎಂಗೇಜ್ಮೆಂಟ್ ಮಾಡಮ್ಮ, ಒಮ್ಮೆ ಮದ್ವೆನೇ ಮಾಡ್ಬಿಡಮ್ರಿ. ನೋಡ್ರಿ ನಾವಂತ್ರು ಹುಡುಗಿನ ನಿಮ್ಗೆ ಕೊಡ್ತೀವ್ರಿ, ನೀವು ಲಗ್ನಾರ ಮಾಡ್ಕೋರಿ, ಎಂಗೇಜ್ಮೆಂಟಾರ ಮಾಡ್ಕೋರಿ. ನಾವಂತೂ ನಮ್ಮಿಂದ ₹1 ಖರ್ಚು ಮಾಡೋದು ಆಗಂಗಿಲ್ರಿ. ನಮಗೆ ಎಂಗೇಜ್ಮೆಂಟ್ ಮಾಡ್ತೀವನ್ರಿ, ಹುಡುಗಿನ ಕರ್ಕೊಂಡ್ ಬರ್ತೀವ್ರಿ, ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತೀವಿ. ಇಲ್ಲ ಡೈರೆಕ್ಟ್ ಮದುವೆನೇ ಮಾಡ್ತೀವಿ ಅಂತನ್ರಿ, ಅದಕ್ಕೂ ಸೈರಿ. ಹುಡುಗಿನ ಕರ್ಕೊಂಡ್ ಬರ್ತೀವ್ರಿ, ಲಗ್ನ ಮಾಡ್ತೀವ್ರಿ, ನಿಮಗೆ ಕೊಟ್ಟು ಹೋಗ್ತೀವ್ರಿ. ಏನವ ಸುಂದ್ರಿ ಅಕ್ಕ, ಏನ ಗಪ್ ಚುಪ್ ನಡ್ಸಿಲ್ಲ? ಯಾಕ ಮಂದಿ ಬಾಳ ಕೂಡ್ಯಾರ? ಇವ ಯಾಕೆ ಬಂದಪ್ಪ ಶೀನಣ್ಣ? ಇವನಿಗೆ ಹೇಳಿದ್ದಿಲ್ಲ ನಾನು. ಈ ಬಾರ ಶೀನಣ್ಣ, ಬಾ. ಏನಿಲ್ಲ, ನಮ್ಮ ತಮ್ಮ ಬಂದಿದ್ನ, ಅದಕ್ಕೆ 4 ಮಂದಿ ಬಂದಿದ್ರು. ನಿಮ್ ತಮ್ಮ ಬಂದಗನೆ 4 ಮಂದಿ ಬಂದಾರಂದ್ರೆ ಏನದ ಅರ್ಥ ಸುಂದ್ರಿ ಅಕ್ಕ? ನನ್ನಿಂದ ಮುಚ್ಚಿಡಕ ಪ್ರಯತ್ನ ಮಾಡ್ಬೇಡ, ನನಗೆಲ್ಲ ಗೊತ್ತಾಗ್ತದ. ಏನ್ ಸುದ್ದಿ ಅಂತ ಡೈರೆಕ್ಟ್ ಹೇಳ್ಬೇಕು. ಬಾರ ಶೀನಣ್ಣ, ಒಳಗ್ ಬಾ. ಹಂಗ್ಯಾಕ್ ಮಾಡ್ತಿ?
ನೋಡ್ಸಿನಣ್ಣ ನಮ್ಮ ತಮ್ಮನ ನೋಡ್ಲಿಕ್ಕೆ ಬಂದಾರ ಗುಲ್ಬರ್ಗದವ್ರು ಅಂತವ್ರು. ಸುಮ್ಮ ಬೇರೆ ಜಾತಿದದ ಹೆಂಗಾರ ಆಗ್ಲಿ ಕಟ್ಟಿಸಿ ಬಿಡ್ಬೇಕಂತ ಮಾಡೀನಿ. ಅದಕ್ಕೆ ನೋಡ್ಲಿಕ್ಕೆ ಬಂದಾರಿನ ಮಾತುಕತೆ ಅಷ್ಟೇ. ನಿನಗೂ ಹೇಳ್ಬೇಕಂದಪ್ಪ. ನಿನ್ನ ಫೋನ್ ಯಾಕೆ ಸ್ವಿಚ್ ಆಫ್ ಅಂತಪ್ಪ ಆಗಲೇ ಹಚ್ಚಿದ್ದೆ. ಓಹೋ, ಹಿಂಗದು ಅನ್ನೋ ಮ್ಯಾಟ್ರು. ಅಲ್ಲ ಸುಂದರಕ್ಕ, ಫೋನ್ ಸ್ವಿಚ್ ಆಫ್ ಆಗ್ಯದಂತ ಸುಳ್ಳು ಹೇಳ್ಬೇಡ. ಆದ್ರೆ ನನಗೆ ಹೇಳಿಲ್ಲ ಅಂದ್ರೂ ನೋ ಪ್ರಾಬ್ಲಮ್, ನಾ ಏನು ತಪ್ಪು ತಿಳ್ಕೊಳಂಗಿಲ್ಲ. ಆದ್ರೆ ಕದ್ದು ಮುಚ್ಚಿ ಮಾಡೋದು ನನಗೆ ಯಾಕೋ ಸರಿ ಬರಂಗಿಲ್ಲ ಅಂತ ಅನಿಸ್ತದ ನೋಡುವ. ಇದ್ರಾಗೇನು ಕದ್ದು ಮುಚ್ಚಿ ಅದ ಸಿನಣ್ಣ? ಏನು ಕದ್ದಿಲ್ಲ ಮುಚ್ಚಿಲ್ಲ. ಅವರು 5 ಲಕ್ಷ ರೂಪಾಯಿ ಕೇಳ್ಯಾರು ಮಾರಾಯ. ಕೊಟ್ಟು ಮಾಡಿ ಮುಗಿಸ್ಬಿಟ್ರಾಯ್ತಂತ. ತಿರುಗಿ 50 ಸಮೀಪ ಬಂದಾವಪ್ಪ ನಮ್ಮ ತಮ್ಮಗ. ಏನು ಮಾಡಮ್ ಮತ್ತ? ಈಗ ನಿನಗೆ ಈಗ ಬುದ್ಧಿ ಬಂದದ ಸುಂದರಕ್ಕ. ನಾ ಇದನ್ನ ಮಾತನ್ನ 5 ವರ್ಷದಿಂದನೇ ಹೇಳಿದ್ದೆ. ನನಗೇನಂದಿ? ನಮಗೇನು ಬಂದದ ಅಂತದು? ನಾವೇನು ಬೇರೆದು ನಾವು ಸಣ್ಣ ಹುಡುಗಿ ಅಂತಂದು ಮಾಡಿದ್ವಿ. ನಮ್ಮ ತಮ್ಮಗೇನು ವಯಸ್ಸಾಗ್ಯದನು ಅಂತೇಳಿ ಮಾತಾಡಿದ್ವಿ ಸುಂದರಕ್ಕ. ಈಗೇನಾಯ್ತು? ಲಾಸ್ಟಿಗೆ ನನ್ನ ಮತ್ತೆ ಕರೆ ಆಯ್ತಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೇಳ್ದವ್ರ ಮಾತು ಕೇಳಬೇಕು. ಆಯ್ತಾಯ್ತು. ಈಗ ಬಂದಿಲ್ಲ, ನಿನ್ನ ಮಾತು ಕೇಳಾರ ತಪ್ಪಾಗ್ಯದ. ಈಗ ನಿಂತು ಮಾತಾಡ್ಬಾ, ನೀನು ಒಂಚೂರು ಕೂಡ್ಬಾ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಹೊಸದಾಗಿ ಯಾರು ಚಾನಲ್ ನೋಡ್ತಿದ್ರಿ ಅಂದ್ರೆ ಒಂದು ಸ್ವಲ್ಪ ಬಡ ಬಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಒಂದು ಸ್ವಲ್ಪ ನಮ್ಮ ಸಣ್ಣ ಮಂದಿನ ಬೆಳೆಸ್ರಿ. ಹಿಂಗೆ ಮಾಡ್ತೀರಿ? ಧನ್ಯವಾದಗಳು ರೀ ಎಲ್ಲರಿಗೂ.